ಸಂಪೂರ್ಣ ಬೆಂಬಲತೆ ಹೇಳಕ್ಕೆ ಇಚ್ಛೆ ಪಡ್ತೇವೆ. ಇನ್ನೊಂದು, ಈ ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ನರೇಂದ್ರ ಮೋದಿ ಸಾಹೇಬರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಾವೇನಾದರೂ ಉಡಾಪೇತನ ಮಾಡಿ ವಿದ್ಯುತ್ ಖಾಸೀಕರಣ ಮತ್ತೊಂದು ಖಾಸೀಕರಣ ಏನಾದರೂ ಮಾಡಪ್ಪ ಅಂದ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಪರ ಸಂಘಟನೆಗಳು, ಗುತ್ತಿಗೆದಾರರು, ನೌಕರಸ್ಥರು, ಇವತ್ತು ಕೋಟ್ಯಾಂತರ ಜನ ರಾಜ್ಯನ ಬಂದ್ ಮಾಡ್ತೀವಿ, ರಾಷ್ಟ್ರೀಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ. ಬಂದ್ ಮಾಡಿ ಇವತ್ತು ನಮ್ಮ ಸರ್ಕಾರನ ಚಾಟಿ ಬಿಡಿಸ್ತಕ್ಕಂಥ ಕೆಲಸ ಮಾಡಿ ವಿದ್ಯುತ್ ಖಾಸೀಕರಣವನ್ನು ಹೊರಗಾಗ್ತಕ್ಕಂಥ ಕೆಲಸ ಮಾಡಬೇಕಾಗ್ತತಿ. ಅದಕ್ಕ ನಮಗೂ ಕೆಲಸ ಬಾಳದವ, ಗುತ್ತಿಗೆದಾರರು ಕೆಲಸ ಬಾಳದವ. ಯಾಕಪ್ಪ ಅಂದ್ರ ನಮ್ಗೆಲ್ಲ ಉದ್ಯೋಗ ಇಲ್ಲತ್ತಾರೆ ಅಲ್ಲ, ಭೂಮಿ ಒಳಗೆ ನಾವು ಬೀಜ ಬಿತ್ತಿ ಖುಷಿನಂಗ ಜೋಪಾನ ಮಾಡಿ ನಿಮ್ಗೆಲ್ಲ ನಾಡಿಗೆ ಈ ಕೂತಿರ್ತಕ್ಕಂಥ ಸರ್ಕಾರದವರಿಗೆ ಊಟಕ್ಕೆ ಹಾಕಬೇಕಾಗೈತಿ. ಇವರು ಕೂಡ ಸಾಕಷ್ಟು ರೈತರ ಕೆಲಸ ಮಾಡಬೇಕಾಗೈತೆ. ರೈತರು ಟಿಸಿಗಳು ಮಾಡಬೇಕು, ವೈರ್ ಚೇಂಜ್ ಮಾಡಬೇಕು, ಬಹಳಷ್ಟು ಕೆಲಸಗಳದಾವ. ಇವತ್ತು ತಾವ ಆಟ ಆಡೋದು ನೋಡಿ, ಇವತ್ತಿನ ಬಂದರಪ್ಪ ಅಂದ್ರ ಸುಮಾರು 4-5 ಕೋಟಿ ರೂಪಾಯಿ ಖರ್ಚು ಬಂದೈತಿ. ನಾವು ಆ ಕಡೆ ಬೆಳಗಾವಿಯಿಂದ ಬರ್ಬೇಕಪ್ಪ ಅಂದ್ರೆ 10,000 ರೂಪಾಯಿ ಖರ್ಚು, 10,000 ಮನೆ ಸೇರಿದ್ರೆ 10 ಕೋಟಿ ರೂಪಾಯಿ ಖರ್ಚಾತ. ಈ ತಳಿಹಿಡಿಕರ ಈ ಮೋಸ ಮಾಡ್ತಕ್ಕಂಥ ರಾಜಕಾರಣಿಗಳಿಂದ ಇವತ್ತು ನಾವು ಇಲ್ಲಿ ಬಂದು ಕೂತಿರ್ತಕ್ಕಂಥ. ಅದಕ್ಕಾಗಿ ತಾವ್ಯಾರೋ ಗುತ್ತಿಗೆದಾರರು ತಾವು ಕೂಡ ಹೆದರ್ಬೇಡ್ರಿ. ನೀವು ದುಡ್ತಕ್ಕಂಥ ವರ್ಗ ನಾವೆಲ್ಲರೂ ಕೂಡ ಒಂದೇ ತಾಯಿ ಮಕ್ಕಳಂಗಿರೂ ಈ ಲೂಟಿ ಮಾಡ್ಕೊಂಡು ತಿಂತಕ್ಕಂಥ ಏನ ಈ ರಾಜಕಾರಣ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇದನ್ನ ರಿಪೇರಿ ಮಾಡೋದನ್ನ ಯಾವಾಗಲೂ ನಾವು ಹುಷಾರಾಗಿರ್ಬೇಕು ಅಧ್ಯಕ್ಷರ. ಯಾಕಂದ್ರೆ ನಮಗೆಲ್ಲರೂ ಮೋಸ ಮಾಡೋ ಕಂಪನಿನ ಅದಾರ ನೋಡ್ರಿ. ನಿಮ್ಮಿಂದ್ರ ಇವತ್ತು ಅಧಿಕಾರಿಗಳನ್ನ ನೀವೆಲ್ಲ ಆರ್ಥಿಕವಾಗಿ ಪ್ರಬಲ ಮಾಡಿ ಸಾಕಷ್ಟು ರೈತರಿಗೆ ಅಲ್ಲಿ ಸಂಕಷ್ಟದಲ್ಲಿ ಇಟ್ಟ ಅಧಿಕಾರಿಗಳು ಉಳಿಸಿರಿ. ಅಧಿಕಾರಿಗಳು ಇವತ್ತು ನಿಮಗೆ ಮೋಸ ಮಾಡಿ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾರೆ. ಇದೆಲ್ಲ ಕೇಳಿ ಇವತ್ತು IAS ಅಧಿಕಾರಿಗಳು, IPS ಅಧಿಕಾರಿಗಳು ಇವರು ಬದಲಾಗಬೇಕು. ಇವರ ಜನಸಾಮಾನ್ಯರ ಕಷ್ಟ, ರೈತರ ಕಷ್ಟ ಏನೈತಿ ನೋವು ಅನ್ನುವಂಥದನ್ನ ಈ ದುಷ್ಟ ರಾಜಕಾರಣಿಗಳಿಗೆ ತಿಳುವಳಿಕೆ ಒಳ್ಳೆ ಮಾರ್ಗನ ಕೊಡೋದಕ್ಕೆ ಇವತ್ತು ಈ ಪರಿಸ್ಥಿತಿ ಬಂದೈತಿ. ಅದಕ್ಕಾಗಿ ನಾವು ನಾಡಿನ ನಮ್ಮ ಎಲ್ಲ ರೈತ ದೇವರುಗಳು ಜನಸಾಮಾನ್ಯರು ನಾವು ಜಾಗೃತ ಆಗಲಿಲ್ಲ ಅಂತಂದ್ರೆ ನೋಡ್ರಿ ಹೇಳ್ಬೇಕಾಗತ್ತೆ. ಇವತ್ತು ಯಾಕೆ ಈ ಪರಿಸ್ಥಿತಿ ಬಂದದಪ್ಪ ಅಂದ್ರ 1,000 ರೂಪಾಯಿ ಕ್ವಾರ್ಟರ್ಕ ಕೋಳಿಗೆ ಓಟ್ ಹಾಕಿದ್ದಾಗಿ ಇವತ್ತಿನ ಬೀದಿ ಹೊಡ್ಕೊಂಡು ಬಂದಂತ ಪರಿಸ್ಥಿತಿ ಬಂದೈತಿ. 6 ಎಲ್ಲಿವರೆಗೆ ನಾವು ಹಣ ತಗೊಂಡು ಓಟ್ ಹಾಕೋದು ಬಿಡಂಗಿಲ್ಲ, ಅಲ್ಲಿವರೆಗೆ ಇದು ಎಂದೂ ಬದಲಾವಣೆ ಮಾಡ್ತಕ್ಕಂಥದ್ದು ಆಗುದಿಲ್ಲ. ಯಾಕಂದ್ರ ಅವ್ರಿಗೆ ದಿಮಾಕ್ ಐತೆ. 10-20 ಕೋಟಿ 50 ಕೋಟಿ ಖರ್ಚು ಮಾಡಿ ಇವಕ್ಕೆಲ್ಲ ಪುಕ್ಕಟ್ಟ ಓಟ್ ಹಾಕ್ಯಾರ ಇವ್ರು. ನೋಡ್ರಿ, ಅಂಬೇಡ್ಕರ್ ಅವ್ರು ಏನ್ ಹೇಳ್ಯಾರ, ಓಟ್ ಮಾಡ್ಕೊಂಡ್ರೆ ಸ್ವಂತ ನಮ್ಮ ಮಕ್ಕಳು ಮಾಡ್ಕೊಂಡಂಗ ಅಂತ ಹೇಳ್ಯಾರ. ಬದಲಾವಣೆ ದಿವಸ ನಮ್ಮ ಬಾಳೆಕಾಯಿಗೆ 1,000 ರೂಪಾಯಿ ಖರ್ಚು ಮಾಡ್ಕೊಂಡ್ರಿ 2,000 ರೂಪಾಯಿ ಖರ್ಚು ಮಾಡ್ಕೋ. ಒಂದು ವರ್ಷದಾಗ 10 ಲಕ್ಷ ರೂಪಾಯಿ ನಮ್ಮ ಬದುಕಿ ಖರ್ಚು ಮಾಡ್ತು. 1,000 ಕ್ವಾರ್ಟರ್ಗೆ ಓಟ್ ಹಾಕಿದ್ವಿ ಅಂದ್ರೆ ನಮ್ಮ ಸ್ವಾಭಿಮಾನ ಮಾಡ್ಕೋಬೇಕು. ಅದಕ್ಕಾಗಿ ಇವತ್ತ ಈ ರಾಜಕಾರಣಿಗಳು ಬೀದಿಗಳು ತುಂಬಿಸ್ಯಾರ. ಈಗ ಅವ್ರು ಬದಲಾವಣೆ ಆಗೋದು ಇದು ಕಾಲ ಮೇಲೆ ಮಿಂಚಿಲ್ಲ. ಪಾಪ ನಮ್ಮ ಅಧ್ಯಕ್ಷರು ಬಹಳ ಒಳ್ಳೆಯವರು. 60 ಕೂಡ ಸುಮಾರು 1 ತಾಸು ಡಿಸ್ಕಷನ್ ಮಾಡಿದ್ದು. ತಾವು ಕೂಡ ಬಹಳ ಇವತ್ತ ಗಟ್ಟಿಯಾಗಿ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೀರಿ. ಸಾಕಷ್ಟು ಅಲ್ಲಿ ತೊಂದರೆ ಇರ್ತಾವು, ಹೆಚ್ಚ ಕಡಿಮೆ ಪಾಪ ರೈತರ ಅಸ್ತವ್ಯಸ್ತಿದ್ರು ಕೂಡ ತಾವು ಕೆಲಸ ಮಾಡ್ಕೋತ ರೈತರಿಗೆ ಸಾರ್ವಜನಿಕರು ಸಾಕಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಆದ್ರೂ ನನಗೇನು ಅನಿಸ್ತತಿ, ಈ ಅಧಿಕಾರಿಗಳು ರಾಜಕಾರಣಿಗಳು ಬದಲು ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಅನ್ನುವಂತ ವಿಚಾರನ್ನ ಹೇಳ್ತಾ, ದಯವಿಟ್ಟು ತಾವ್ಯಾರು ಹೆದರಬೇಡ್ರಿ. ನಾವು ಈಗಾಗಲೇ ರೆಡಿ ಅದು ಯುದ್ಧಕ್ಕ. ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಸುಮಾರು ರಾಜ್ಯದಲ್ಲಿ ದಯಾನಂದ ಪಾಟೀಲ್ ಅವರ ಬದಿಗೆ ರೈತ ಪರ ಸಂಘಟನೆಗಳು ರಾಜ್ಯದಾಗದವು. ನಾವು ಲಕ್ಷಾಂತರ ಜನ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ, ಬೀದಿ ಒಳಗೆ ಬರ್ತೀವಿ, ಇಡೀ ರಾಜ್ಯ ಬಂದ್ ಮಾಡ್ತೀವಿ. ವಿದ್ಯುತ್ ಖಾಸೀಕರಣಕ್ಕೆ ಅವಕಾಶ ಇಲ್ಲ. ತಾವೇನಾರೇ ಹುನ್ನಾರ ಮಾಡಿ ಏನಾರ ಕಟ್ಟಡ ಕಟ್ಟುದು, ನಾಟಕ ಮಾಡುದು, ಟೆಂಡರ್ ಮಾಡಿರಪ್ಪ ಅಂದ್ರ ಕೈಯಾಗಿ ಬಡಿಗೆ ತಗೊಂಡ್ಬರುವಂತ ಕೆಲಸ ಕೂಡ ಬರಬೇಕಾಗ್ತೈತೆ ಅನ್ನುವಂತ ಮಾತನ್ನ ಹೇಳಿ ಇವತ್ತ ರಾಜ್ಯದ ಮುಖ್ಯಮಂತ್ರಿಯವರು ತಾವ
ತಿಂಗಳಾದ ಮುಖ್ಯಮಂತ್ರಿ ಅವರು ನಮ್ಮನ್ನ ದಿನನಿತ್ಯ ಹೋರಾಟ ಮಾಡಕ್ ಹಚ್ಚೋದು ಚೆಲ್ಲಾಟ ಮಾಡಕ್ ಹಚ್ಚೋದು ಬೇಡ. ನೀವೇನಾದ್ರೂ ವಿದ್ಯುತ್ ಖಾಸಗೀಕರಣ ವಿರೋಧ ಮಾಡೋದ್ರಿಂದ ಇವತ್ತಿಲ್ಲಿ ಗುತ್ತಿಗೆದಾರರು ಏನು ಹೋರಾಟ ಐತಿ, ಹೋರಾಟದಿಂದ ಮುಖ್ಯಮಂತ್ರಿ ಅವರು ಜಾರ್ಜ್ ಅವರು ಲಿಖಿತ ರೂಪದಾಗ ಬರೆದ ಯಾವ ಕಾಲಕ್ಕೂ ಕರ್ನಾಟಕದ ವಿದ್ಯುತ್ ಖಾಸಗೀಕರಣವನ್ನ ಮಾಡಿದಿಲ್ಲ ಅನ್ನುವಂತ ಬರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮುಖ್ಯಮಂತ್ರಿ ಅವರು ಮಾಡಬೇಕು. ಮಾಡದೆ ಹೋದ್ರ ಮುಂದಿನ ಅನಾಹುತಗಳನ್ನು ನೀವು ಅನುಭವಿಸಬೇಕಾಗಿದೆ ಅಂತ ಹೇಳಿ 12 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.